ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಸೌತೆಕಾಯಿನದು ಕುಕ್ಕುಮರಲ್ಲಿ ಮಸಾಲೆ ದೋಸೆ ಮಾಡೋಣ. ನೋಡಿ, ಈಗ ನಾನು ರವೆನ ನೆನೆಸಿಟ್ಟಿದ್ದೀನಿ. ಈಗ ಒಂದೇ ಒಂದು ಕುಕ್ಕುಮರ್ ತೊಗೊಂಡಿದ್ದೀನಿ, ಸೌತೆಕಾಯಿ. ಅದಕ್ಕೆ ಇವಾಗ ಜಾರ್ಗೆ ಎಲ್ಲನೂ ಹಾಕೋತಿದ್ದೀನಿ. ಈಗ 3 ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, 2 ಪೀಸು ಶುಂಠಿ ಮತ್ತು ತುರಿದಿರೋ ಕುಕ್ಕುಮರು, ಸ್ವಲ್ಪ ಮೊಸರು ಹಾಕ್ಕೊಂಡು ಎಲ್ಲ ರುಬ್ಕೊಳ್ಳೋಣ. ತುಂಬ ಸಾಫ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ದೋಸೆ. ಈಗ ರುಬ್ಬಿರೋದೆಲ್ಲನೂ ಒಂದು ಬೌಲ್ಗೆ ಹಾಕೊಳ್ಳೋಣ. ಮತ್ತು ಇನ್ನೊಂದು ಟ್ರಿಪ್ ನಾನು ರುಬ್ಕೊಂಡಿದ್ದೀನಿ, ಅದನ್ನು ಕೂಡ ಬೇರೆದಕ್ಕೆ ಡಂಪ್ ಮಾಡಿಕೊಂಡು ಅದಕ್ಕೆ ರುಚಿ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ. ನೋಡಿ, ಎಲ್ಲನೂ ಒಂದು ಕಡೆ ಮಿಕ್ಸ್ ಮಾಡೋಣ. ಹದವಾಗಿದೆ. ಇವಾಗ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ದೋಸೆ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಸ್ವಲ್ಪ ಮುಚ್ಚಿಡೋಣ. ಅದು ಇವಾಗ ನೋಡಿ, ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಟ್ ಮಾಡಿರೋ ಈರುಳ್ಳಿ, ಗ್ರೀನ್ ಚಿಲ್ಲಿ ಎಲ್ಲ ಹಾಕೊಂಡು ಫ್ರೈ ಮಾಡೋಣ. ಅದ್ರ ಜೊತೆಗೆ ಇವಾಗ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊನು ನಾನು ಚಟ್ನಿಗೆ, ಇದನ್ನು ದೋಸೆಗೆ ಚಟ್ನಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರ್ ಹಾಕೋಣ, ಮತ್ತು ಕರಿಬೇವು ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟು, ಉಪ್ಪು ಹಾಕಿ ಎಲ್ಲನೂ ರುಬ್ಕೊಳ್ಳೋಣ ಅದನ್ನು. ಈಗ ಮತ್ತೆ ದೋಸೆ ನಾನು ಈಗ ಎಲ್ಲ ಆರಿದೆ, ಎಲ್ಲ ಉದುಗಿದೆ. ಈಗ ನಾನು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಹದವಾಗಿದೆ. ನೋಡಿ, ದೋಸೆ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ಸೂಪರಾಗಿದೆ. ನೋಡಿ, ಇದೇ ರೀತಿ ದಿಢೀರ್ ದೋಸೆ ಅಂತ ಇದು. ನಾವು ಮಸಾಲೆ ದೋಸೆ ಅಂತ ಹೇಳ್ತೀವಲ್ಲ, ದಿಢೀರ್ ದೋಸೆ ಮಾಡ್ಬೋದು. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ದೋಸೆ, ತುಂಬ ಸಾಫ್ಟಾಗಿರುತ್ತೆ. ನಾವು ಮಸಾಲೆ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಎಲ್ಲ ಹಾಕೋದ್ರಿಂದ ಅದು ಮಸಾಲೆ ಅಂತ ಹೇಳಿದ್ದು. ಇದಕ್ಕೆ ಟೊಮೆಟೊ ಚಟ್ನಿ ಸರ್ವ್ ಮಾಡ್ಕೊಳ್ಳೋಣ ನನ್ನ ಪ್ಲೇಟಿಗೆ. ನೋಡಿ, ಎಲ್ಲನೂ ರುಬ್ಕೊಂಡು ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಸರ್ವ್ ಮಾಡ್ತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನೋಡಿ, ವಾವ್, ಸೂಪರು. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ ಬೇಗ. ಏನಂದರೆ ಇದು ಹಿಂದ್ಲ ದಿನ ಏನು ನೀವು ತಿಂಡಿ ಮಾಡೋದಕ್ಕೆ ನೆನಪಾಗಲಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಒಂದು ಸೌತೆಕಾಯಿ ಇದ್ದರೆ ಅಷ್ಟೇ ಸಾಕು. ಒಂದು ಸೌತೆಕಾಯಿನಲ್ಲಿ ಒಂದು ರವೆ ಇದ್ದರೆ ಸಾಕು, ಅದರಲ್ಲೇ ನಾವು ಒಳ್ಳೆ ದೋಸೆ ಮಾಡ್ಬೋದು. ಒಂದು ಟೊಮೆಟೊ, ಒಂದು 1/4 kg ಟೊಮೆಟೊ ಹಾಕಿದೆ ನಾನು. ಅದರಲ್ಲಿ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ, ಮಕ್ಳು ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಮಕ್ಕಳಿಗೆ. ಮತ್ತು ಇದು ಡಯಟ್ ಫುಡ್ಗೂ ಕೂಡ ಒಳ್ಳೆಯದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.